ಇನ್ನು ಪೊಲೀಸರ ಜೊತೆಗೆ ಎಡಿಜಿಪಿ ಅವರ ಸಭೆ ಬಳಿಕ ನೇಹಾ ಹಿರೇಮಠ ಅವರ ಮನೆಗೂ ಕೂಡ ಎಡಿಜಿಪಿ ಅವರು ಭೇಟಿ ಕೊಟ್ಟಿದ್ದಾರೆ. ನೇಹಾ ಕುಟುಂಬಸ್ಥರೊಂದಿಗೆ ಎಡಿಜಿಪಿ ಆರ್ ಹಿತೇಂದ್ರ ಚರ್ಚೆ ಮಾಡಿದ್ದಾರೆ. ಘಟನಾವಳಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರೊಂದಿಗೆ ಆರ್ ಹಿತೇಂದ್ರ ಚರ್ಚೆ ಮಾಡಿದ್ದಾರೆ. ನೇಹಾ ಹಿರೇಮಠ ಅವರ ಕುಟುಂಬಸ್ಥರೊಂದಿಗೆ ಎಡಿಜಿಪಿ ಗೌಪ್ಯವಾಗಿ ಚರ್ಚೆ ನಡೆಸಿದ್ದಾರೆ. ಅದೇ ರೀತಿಯಾಗಿ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೇಹಾ ಹಿರೇಮಠ ಅವರ ಹತ್ಯೆ ಬಳಿಕ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಈ ಪ್ರಕರಣ ಚರ್ಚೆಯಾಗಿತ್ತು. ಅದೇ ರೀತಿಯಾಗಿ ಹೋರಾಟಗಳು ಕೂಡ ಆಗಿದ್ವು. ಇದಾದ ಬಳಿಕ ಎಡಿಜಿಪಿ ಅವರು ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಕೂಡ ಮಾಡಿದ್ದಾರೆ. ನೇಹಾ ಹಿರೇಮಠ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರ ಜೊತೆಯೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಇನ್ನು ಎಡಿಜಿಪಿ ಹಿತೇಂದ್ರ ಅವರು ಅವರ ಮನೆಗೆ ತೆರಳಿ ಫೋಟೋ ಆಲ್ಬಮ್ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ತಾ ಇದ್ದೀರಿ. ಮಗಳನ್ನ ಕಳೆದುಕೊಂಡಂತಹ ತಂದೆ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಎಡಿಜಿಪಿ ಹಿತೇಂದ್ರ ಅವರಿಗೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿ ನಡೀತಾ ಇತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಡಿಜಿಪಿ ಹಿತೇಂದ್ರ ಅವರು ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅನೇಕ ಪೊಲೀಸ್ ಅಧಿಕಾರಿಗಳು ಅವರ ಮನೆಗೆ ತೆರಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡು ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಎರಡು ಪ್ರಕರಣಗಳು ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತು. ಹುಬ್ಬಳ್ಳಿಯ ಜನತೆಯಲ್ಲಿ ಒಂದು ರೀತಿಯಾದಂತಹ ಭಯ ಮನೆ ಮಾಡಿರುವಂಥದ್ದು ಸತ್ಯ ಕೂಡ ಹೌದು. ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ರು, ಅದೇ ರೀತಿಯಾಗಿ ನೇಹಾ ಹಿರೇಮಠ ಅವರ ಮನೆಗೆ ಭೇಟಿ ಕೊಟ್ಟು ಏನೆಲ್ಲ ಒಂದು ಮಾತುಕತೆಯನ್ನು ನಡೆಸಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ವಾಣಿಜ್ಯ ನಗರ ಹುಬ್ಬಳ್ಳಿ ಅಂದ್ರೆ ಒಂದು ಕಡೆ ಹೂಬಳ್ಳಿ ಆಗ್ಬೇಕಾಗಿತ್ತು. ಆದ್ರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಇಬ್ಬರ ಯುವತಿಯರ ಹತ್ಯೆ ಆಗಿದೆ. ಒಂದು ಕಡೆ ನೇಹಾ ಹಿರೇಮಠ ಹತ್ಯೆ ಇರ್ಬೋದು, ಇನ್ನೊಂದು ಕಡೆ ಅಂತಂದ್ರೆ ಅಂಜಲಿ ಅಂಬಿಗರ ಹತ್ಯೆ ಇರ್ಬೋದು. ಈ ಇಬ್ಬರು ಹತ್ಯೆ ಇದ್ರೆ ವಾಣಿಜ್ಯ ನಗರಿ ಅಷ್ಟೇ ಸಹಿತ ಇವತ್ತು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿವೆ. ಯಾಕಂದ್ರೆ ಇಬ್ಬರು ಯುವತಿಯರು ಇಲ್ಲಿ ಅಂದ್ರೆ ಪ್ರೀತಿಗಾಗಿ ತಲೆ ಕೆಡಿಸಿಕೊಂಡಂತಹ ಇಬ್ಬರು ಯುವತಿಯರನ್ನ ಹತ್ಯೆ ಮಾಡ್ತಾರೆ. ಇದರಿಂದ ಒಂದು ಕಡೆ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಜನತೆಯಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅಷ್ಟೇ ಸಹಿತ ಇವತ್ತು ಇಲ್ಲಿ ಪುಡಿ ರೌಡಿಗಳು ಹುಡ್ತಾ ಇದ್ದಾರೆ. ಇದೇ ಒಂದು ಕಾರಣಕ್ಕೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನೋಡಿದಾಗ, ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನೋಡಿದಾಗ ಜನವರಿಂದ ಇಲ್ಲಿವರೆಗೂ 13 ಕೊಲೆಗಳಾಗಿವೆ. ಈ 13 ಕೊಲೆಗಳು ಹಿಂದ್ಗಡೆ ಅಂದ್ರೆ ಬೇರೆ ಬೇರೆ ರೀತಿಯಾದ ಕಾರಣಗಳಿರ್ಬೋದು. ಆದ್ರೆ ಇಲ್ಲಿ ಯುವಕರು ಇವತ್ತು ದಾರಿ ತಪ್ಪಿದ್ರೆ, ಹೀಗಾಗಿ ಒಂದ್ ಕಡೆ ಅಂತಂದ್ರೆ ಎಲ್ಲದಕ್ಕೂ ಒಂದು ಅಂತ್ಯವನ್ನ ಆಡ್ಬೇಕಂತೇಳಿ ಎಡಿಜಿಪಿ ಹಿತೇಂದ್ರ ಅವರು ಇವತ್ತು ಹುಬ್ಬಳ್ಳಿಗೆ ಭೇಟಿ ಕೊಡ್ತಾರೆ. ಹುಬ್ಬಳ್ಳಿಗೆ ಭೇಟಿ ಕೊಟ್ಟು ಎಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಆಗಿಟ್ಟಿದೆ ಅದನ್ನ ಸರಿ ಮಾಡಬೇಕು ಅಂತೇಳಿ ಮುಂದಾಗ್ತಾರೆ. ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರ ಕಚೇರಿ ಅಂದ್ರೆ ಹುಬ್ಬಳ್ಳಿ ಮಧ್ಯೆ ಇರುವಂತಹ ಪೊಲೀಸ್ ಆಯುಕ್ತ ಕಚೇರಿ ಎಲ್ಲಾ ಅಧಿಕಾರಿಗಳ ಒಂದು ಸಭೆಯನ್ನ ಮಾಡುತ್ತಾರೆ. ಸಭೆಯನ್ನು ನಡೆಸಿ ಒಂದು ಖಡಕ್ ಸಂದೇಶವನ್ನ ಕೊಡ್ತಾರೆ. ಯಾರು ಸಹ ಇಲ್ಲ ಅಂದ್ರೆ ಮುಲಾಜಿಗೆ ಬೀಳಬಾರ್ದು. ಯಾರು ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅತಿ ಹೆಚ್ಚು ಇವತ್ತು ಗಾಂಜಾ ಮಾರಾಟ ಆಗ್ತದೆ, ಡ್ರಗ್ಸ್ ಮಾರಾಟವಾಗ್ತದೆ. ಇದನ್ನ ತಡೆಗಟ್ಟಬೇಕು. ಅದೇ ಒಂದು ಕಾರಣಕ್ಕೆ ಇವತ್ತು ಸಣ್ಣ ಪುಟ್ಟ ವಿಷಯಗಳಿಗೂ ಕೊಲೆ ಆಗ್ತವೆ. ಇದನ್ನ ತಡೆಗಟ್ಟಬೇಕು. ಇದನ್ನ ಒಂದು ಕಡೆ ಅಂದ್ರೆ ಹುಬ್ಬಳ್ಳಿಯನ್ನಾಗಿ ಮಾಡಬೇಕು ಅಂತೇಳಿ ಎಡಿಜಿಪಿ ಹಿತೇಂದ್ರ ಅವರು ಇಲ್ಲಿ ಅಂದ್ರೆ ಒಂದು ಸಂದೇಶವನ್ನ ಕೊಡುತ್ತಾರೆ. ಸತತ 1 ಗಂಟೆಗಳ ಕಾಲ ಇಲ್ಲಿ ಅಂದ್ರೆ ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿ ಕಳೆದ 18ರಂದು ಅಂದ್ರೆ ಕಳೆದ ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಒಂದು BB ಕಾಲೇಜಿನಲ್ಲಿ ಹತ್ಯೆ ಆದಂತಹ ನೇಹಾ ಹಿರೇಮಠ ಅವರ ತಂದೆ ಇಲ್ಲಂದ್ರೆ ಮನೆಗೆ ಭೇಟಿ ಕೊಡ್ತಾರೆ. ಹುಬ್ಬಳ್ಳಿಯ ಬಿಡ್ನಾಳಲ್ಲಿರುವಂತಹ ಮನೆಗೆ ಭೇಟಿ ಕೊಟ್ಟು ಆ ತಂದೆ ಏನು ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠರ ಜೊತೆ ಇಲ್ಲಿ ಅಂದ್ರೆ ಸುದೀರ್ಘವಾಗಿ ಮಾತನಾಡ್ತಾರೆ. ಸುದೀರ್ಘವಾಗಿ ಮಾತನಾಡುವಾಗ
ಸ್ಥಳೀಯ ಅಧಿಕಾರಿಗಳು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಇರ್ಬೋದು ಮತ್ತು ಇಲ್ಲಿ ಧಾರವಾಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು, ಗೋಪಾಲ್ ಬ್ಯಾಕೋಡರ್ ಇವರೆಲ್ಲ ಹಿರಿಯ ಅಧಿಕಾರಿಗಳನ್ನ ಇಲ್ಲಿ ಅಂದರೆ ಹೊರಗೆ ಕಳಿಸಿ ಒಬ್ಬರೇ ಇಲ್ಲಿ ಅಂತಂದ್ರೆ ನಿರಂಜನ್ ಹಿರೇಮಠ ಅವ್ರ ಜೊತೆ ಇಲ್ಲಿ ಅಂದ್ರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಅವ್ರ ಮನೆ ಚರ್ಚೆ ನಂತರ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರುವಂತಹ ಅಂಜಲಿ ಅಂಬಿಗರ್ ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಅಂಬಿಗರ್ ಅವ್ರ ಮನೆಗೆ ಭೇಟಿ ಕೊಟ್ಟು ಇಲ್ಲಿ ಅಂದ್ರೆ ಅಂಜಲಿ ತಾಯಿ ಏನು ಅಜ್ಜಿ ಇದ್ದಾಳೆ ಮತ್ತು ಅವರ ಸಹೋದರಿಯರ ಜೊತೆ ಇಲ್ಲಿ ಅಂದ್ರೆ ಸುದೀರ್ಘವಾಗಿ ಮಾತನಾಡ್ತಾರೆ. ಇದೇ ಒಂದು ಸಮಯದಲ್ಲಿ ಏನು ಅಂಜಲಿಯ ಅಜ್ಜಿ ಮತ್ತು ಸಹೋದರಿಯರು ಎಡಿಜಿಪಿ ಹಿತೇಂದ್ರ ಅವರ ಕಾಲಿಗೆ ಬಿದ್ದು ಇಲ್ಲಿ ಅಂದ್ರೆ ಮನವಿ ಮಾಡ್ತಾರೆ, ನಮ್ಮ ಅಂಜಲಿಗೆ ನೀವು ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿ, ಯಾರು ಇವತ್ತು ಹಂತಕ ಇದ್ದಾನೆ ಆ ಹಂತಕ ವಿಶ್ವನಿಗೆ ಕಠಿಣ ಶಿಕ್ಷೆ ಕೊಡಿಸಿ ಆತನ ಎನ್ಕೌಂಟರ್ ಮಾಡಿ ಅಂತೇಳಿ ಒತ್ತಾಯನ ಮಾಡಿದ್ರು. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.